ಇಂದು ನಾನು ನಿಮ್ಮ 10ನೇ ತರಗತಿಯಲ್ಲಿ ಬರುವಂತಹ 2ನೇ ಅಧ್ಯಾಯ ಬಹುಪದೋಕ್ತಿಗಳು ಪಾಠವನ್ನು ನೋಡಬೇಕಾಗಿದೆ. ಸೊ ವಿದ್ಯಾರ್ಥಿಗಳು, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ 8, 9ನೇ ತರಗತಿಯಲ್ಲಿ ಬೀಜೋಕ್ತಿಗಳು, ಬೀಜ ಪದಗಳು ಅದರ ಬಗ್ಗೆ ತಿಳ್ಕೊಂಡು ಬಂದಿದ್ದೀರಾ? ತಿಳಿದಿದ್ದೀರಾ? ಬೀಜೋಕ್ತಿಗಳ ಬಗ್ಗೆ, ಬೀಜ ಪದಗಳು, ಸ್ಥಿರಾಂಕಗಳು, ಚರಾಕ್ಷರಗಳು, ಬೀಜ ಪದಗಳ ವಿಧಗಳು, ಬೀಜೋಕ್ತಿಯ ಸಂಕಲನ, ವ್ಯವಕಲನ, ಇವೆಲ್ಲವುಗಳ ಬಗ್ಗೆ ನೀವು ಆಲ್ರೆಡಿ ಓದ್ಕೊಂಡು ಬಂದಿದ್ದೀರಾ, ಹೌದಲ್ಲ? ಹಾಗಾದ್ರೆ ಸ್ಥಿರಾಂಕ ಅಂದ್ರೆ ಏನು? ಸ್ಥಿರಾಂಕ ಅಂದ್ರೆ ಏನು? ಸ್ಥಿರಾಂಕಕ್ಕೆ ಉದಾಹರಣೆ ಹೇಳಿ. ಸ್ಥಿರಾಂಕ ಕೇಳಿಲ್ಲ? ಹೇಳಿ ಮತ್ತೆ. ಹೇಳಿ. 2, 1, 5 ಹೇಳಿ. ಇವೆಲ್ಲ ಏನು? ಅಲ್ಲ, ನಿಮಗೆ ಗೊತ್ತಿರುವ ಹಾಗೆ 2, 3, 4 ಏನಂತ ಕರೀತಾರೆ? ಎಲ್ಲ ಸಂಖ್ಯೆಗಳು ಕೂಡ ಸ್ಥಿರಾಂಕಗಳು. ಹಾಗಾದ್ರೆ ಸ್ಥಿರಾಂಕ ಅಂದ್ರೆ ಏನು? ಯಾವುದೇ ಒಂದು ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವ ಸಂಕೇತವನ್ನು ನಾವೇನಂತ ಕರೀತೇವೆ? ಸ್ಥಿರಾಂಕ. ನಿರ್ದಿಷ್ಟ ಬೆಲೆ 2 ರೂಪಾಯಿ ಅಂದ್ರೆ 2 ರೂಪಾಯಿ, ಅದು 3 ಆಗಲ್ಲ, 4 ಆಗಲ್ಲ, ಹೌದಲ್ಲ? ಸೊ ನೀವು ಬಸ್ ಚಾರ್ಜ್ ಕೊಡ್ತೀರಾ 2 ರೂಪೀಸ್ ತೊಗಲೇರಿ ಹೇಗೆ ಅಂದ್ರೆ ಅದು 2, ಹೌದಾ? 2 ರೂಪಾಯಿ ಬದಲಿ 3 ರೂಪಾಯಿ ಕೊಟ್ಟರೆ ಅದು 2 ಆಗುತ್ತಾ? ಅಂದ್ರೆ ಒಂದು ಸ್ಥಿರ ಬೆಲೆಯನ್ನು ಹೊಂದಿರುವಂತಹ ಸಂಕೇತವನ್ನು ನಾವೇನಂತ ಕರೀತೇವೆ? ಸ್ಥಿರಾಂಕ. ಸೊ ಇದಾದ ನಂತರ ನಮಗೆ ಇನ್ನೊಂದು ಪದ ನಮಗೆ ಕಂಡುಬರೋದು ಯಾವ್ದಪ್ಪ ಅಂದ್ರೆ ಚರಾಕ್ಷರ. ಇಲ್ಲಿ ಚರಾಕ್ಷರಕ್ಕೆ ಉದಾಹರಣೆ X, ನೆಕ್ಸ್ಟ್ Y, D. So observe this one, all of you. What are these? ಇವೆಲ್ಲ ಏನು? ಚರಾಕ್ಷರ. ಇಲ್ಲಿ ನಮಗೆ ಗೊತ್ತಿರುವಾಗ X, Y, D ಗಳು ಎಲ್ಲಿಂದ ನಾವು ತಗೊಂಡಿದ್ದೇವೆ? ಆಲ್ಫಾಬೆಟ್ಸ್. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ವಾ ಇವೆಲ್ಲ? ಸೊ ಇದು X, Y, B ಇವೆಲ್ಲವೂ ಕೂಡ ಚರಾಕ್ಷರಗಳಿಗೆ ಏನಾಗಿರುತ್ತೆ? ಉದಾಹರಣೆ. ಹಾಗಾದ್ರೆ ಚರಾಕ್ಷರ ಅಂತ ಅಂದ್ರೆ ಏನು? ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಇನ್ನೊಂದು ಏನಂತ ಕರಿತೇವೆ ಅಂದ್ರೆ ವೇರಿಯಬಲ್ ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಏನಂತ ಕರಿತೇವೆ? ಸ್ಥಿರಾಂಕಕ್ಕೆ ಏನಂತ ಕರಿತೇವೆ? ಕಾನ್ಸ್ಟೆಂಟ್ ಅಂತ ಕರಿತೇವೆ. ಓಕೆ. ಸೊ ಅದ್ರ ವೇರಿಯಬಲ್ ಅಂದ್ರೆ ಏನು? ಚರಾಕ್ಷರ ಅಂದ್ರೆ ಏನು? X, Y, B ಇಂಗ್ಲಿಷ್ ಆಲ್ಫಾಬೆಟಿಕ್ ಲೆಟರ್ಸ್, ಹೌದಾ? ಸೊ ಇವುಗಳನ್ನ ನಾವು ಚರಾಕ್ಷರ ಅಂತ ಅನ್ನೋದಾದ್ರೆ ಅವು ಹಾಗಂದ್ರೆ ಏನು? ನೋಡಿ, X, Y, ಗೆ ಯಾವುದೇ ನಿರ್ದಿಷ್ಟವಾದ ಬೆಲೆ ಇಲ್ಲ. 2 ರೂಪಾಯಿ ಅಂತ 2 ರೂಪಾಯಿ ಅಲ್ವಾ ಅದು? ಸೊ X, Y, ಗೆ ನಾವು ಯಾವುದನ್ನ ಕೊಡ್ತೀವೋ ಅದು ತಗೊಳ್ತೀವಿ. ಸಪೋಸ್ ನಾನು X-ಗೆ 2 ಕೊಡ್ಬೋದು, ನೀನು ಹೇಳಿ X-ಗೆ ಏನು ಕೊಡ್ಬೋದು? ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? 3 ಕೊಡ್ಬೋದು. ನೀವೇನ್ ಕೊಡ್ತೀಯಮ್ಮ? 5 ಕೊಡ್ತೀಯ. ನೋಡಿ, ಏನಾಗ್ತಾ ಇದೆ? X ಏನಾಗ್ತಾ ಇದೆ? ಆ ವಾಸ್ತವ ಬೆಲೆಯನ್ನ ಪಡ್ಕೊಳ್ತಾ ಇದೆ. ಯಾವುದೇ ವಾಸ್ತವ ಬೆಲೆಯನ್ನ ಪಡೆಯಬಹುದಾದ ಸಂಕೇತವನ್ನು ನಾವೇನಂತ ಕರೀತೇವೆ? ಚರಾಕ್ಷರ. ಅಂದ್ರೆ ಇದಕ್ಕೆ ನಿರ್ದಿಷ್ಟ ಬೆಲೆ ಇಲ್ಲ. X 2 ಅಂತ ನಾನು ಹೇಳಿದ ತಕ್ಷಣ ಇವನು 2 ಅಂತ ಹೇಳಿಕ್ ಬರಲಿಲ್ಲ. ಅವನಿಗೆ ಇಷ್ಟವಾದ ಸಂಖ್ಯೆಯನ್ನು ಅವ್ರು ಏನ್ ಮಾಡ್ಬೋದು? ಆಯ್ಕೆ ಮಾಡ್ಕೊಂಡು ಕೊಡ್ಬೋದು. ಅಂದ್ರೆ ಚರಾಕ್ಷರ ಅಂದ್ರೆ ಅದು ಯಾವುದಾದ್ರೂ ಒಂದು ವಾಸ್ತವ ಬೆಲೆಯನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಯಾವುದೇ ವಾಸ್ತವ ಬೆಲೆಯನ್ನ ಪಡೆಯಬಹುದಾದ ಸಂಕೇತವನ್ನು ನಾವೇನಂತ ಕರೀತೇವೆ? ಚರಾಕ್ಷರ. ಸೊ ಇಷ್ಟೆಲ್ಲ ನೀವುಗಳು ನಿಮ್ಮ 8, 9ನೇ ತರಗತಿ ಅಂದ್ರೆ 8ನೇ ತರಗತಿಯಲ್ಲಿ ಓದಿಲ್ಲ. ಸೊ ಹಾಗಾದ್ರೆ ನಾವು ಮುಂದೆ ಹೋದ ನೋಡೋಣ. ಒಂದು ಬೀಜ ಪದಕ್ಕೆ ಉದಾಹರಣೆ ಹೇಳ್ತೀರಾ? ಬೀಜ ಪದ ಹೇಳಿ. ಬೀಜ ಪದ ಹೇಳಿ. ಹೇಳಿ. A ಪ್ಲಸ್ ಬಿ, ಇದು ಬೀಜ ಪದನ?
ಬೀಜೋಕ್ತಿ ಆಗಿದೆ. ಬೀಜ ಪದ ಅಂದ್ರೆ ನೋಡಿ, ನಾನು ಒಂದು ಉದಾಹರಣೆ ತಗೊಂಡಿದ್ದೇನೆ. 4x ಅನ್ನೋದು ಒಂದು ಬೀಜ ಪದಕ್ಕೆ ಉದಾಹರಣೆ. ಬೀಜ ಪದ ಅಂದ್ರೆ ನಿಮಗೆ ಕನ್ನಡದಲ್ಲಿ ಗೊತ್ತಿದೆಯಲ್ಲ. ಸೊ ಬೀಜ ಪದ ಅಂದ್ರೆ ಈ ಒಂದು ಬೀಜಾಕ್ಷರವನ್ನು ಒಳಗೊಂಡಿದೆ. ಹಾಗಾದ್ರೆ ಮಿಸ್ 4 ಬೀಜ ಪದನ 4 ಸ್ಥಿರಾಂಕ ಆದ್ರೂ ಕೂಡ 4 ಕೂಡ ಒಂದು ಬೀಜ ಪದ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ನ ಘಾತ ಸೂಚಿ 0 ಅಂತ ಬರೀಬಹುದಲ್ಲ. ಎಕ್ಸ್ ನ ಘಾತ ಸೂಚಿ 0ಯ ಬೆಲೆ ಏನು? 1. ಸೊ ಇದನ್ನ 4 ಇಂಟು 1 ಅಂತ ಬರೆದಾಗ ಅದರ ಬೆಲೆ ಏನಾಗುತ್ತೆ? 4. ಸೊ 4 ಕೂಡ ಒಂದು ಬೀಜ ಪದ. ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ, 4x ಅಂತ ತಗೊಂಡಾಗ 4x ಏನಾಗಿದೆ? ಒಂದು ಬೀಜ ಪದ. ಇದೇ ರೀತಿ ಉದಾಹರಣೆಗಳನ್ನು ಹೇಳಲಿಕ್ಕಾಗುತ್ತಾ ಬೀಜ ಪದಕ್ಕೆ? ಬೇರೆ ಬೇರೆ 6 6a, ನೆಕ್ಸ್ಟ್ 5b, 2xy. ನೋಡಿ 2xy ಬೀಜ ಪದನ? 2xy ಬೀಜ ಪದ ಆಗುತ್ತಾ? 2xy ಕೂಡ ಒಂದು ಬೀಜ ಪದ. ಸೊ ನೋಡಿ, ಈಗ ಈ ಬೀಜ ಪದಗಳ ಮಧ್ಯೆ ಫಾರ್ ಎಕ್ಸಾಂಪಲ್ 4x ಇದೆ, ಇಲ್ಲೇನಿದೆ? 6a. ಇವುಗಳ ಮಧ್ಯೆ ಏನ್ ಬಂದಿದೆ? ಪ್ಲಸ್ ಚಿಹ್ನೆ ಬಂದಿದೆ. ಅಂದ್ರೆ ಯಾವುದೇ ಎರಡು ಬೀಜ ಪದಗಳ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳನ್ನ ತಗೊಂಡ್ರೆ ಅದೇನಾಗುತ್ತೆ? ಬೀಜೋಕ್ತಿ ಆಗುತ್ತೆ. ಅಂದ್ರೆ ಯಾವುದೇ ಎರಡು ಬೀಜ ಪದಗಳ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳು ಬಂದಾಗ ಅದು ಬೀಜೋಕ್ತಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಉದಾಹರಣೆ ತಗೊಳ್ಳೋಣ. 2xy ಬೀಜೋಕ್ತಿನ? ಎಸ್, 2xy ಕೂಡ ಒಂದು ಬೀಜೋಕ್ತಿ ಆಗುತ್ತೆ. ಸೊ ಇನ್ನೊಂದು, ಸೊ ನೆಕ್ಸ್ಟ್ ನಾವು ಇದರ ಮುಂದುವರೆದು ನೋಡಿದಾಗ ನಾವು ಬೀಜ ಪದಗಳ ವಿಧಗಳನ್ನ ನೋಡ್ತೇವೆ. ಹೌದಾ? ಸೊ ಬೀಜ ಪದಗಳ ವಿಧಗಳು ಯಾವ್ಯಾವ ಹೇಳ್ತೀರಾ? ಯಾರು ಕೇಳಿಸ್ಕೊಂಡಿಲ್ಲ? ಹಿಂದಿನ ತರಗತಿ ಸೊ ಏಕಪದ ಅಂದ್ರೆ ಏನು? ಒಂದು ಪದವನ್ನು ಒಳಗೊಂಡಂತಹ ಬೀಜ ಪದವನ್ನು ಏನಂತ ಕರೀತೇವೆ? ಏಕಪದ. ಏಕಪದಕ್ಕೆ ಉದಾಹರಣೆ ಹೇಳಿ ನೋಡೋಣ. 2x 3y -7z ಹೇಳ್ಬೋದಾ? ಸೊ ಈ ಎಲ್ಲದರಲ್ಲೂ ಕೂಡ ಒಂದೇ ಪದ ಇದೆ. ಒಂದೇ ಒಂದು ಪದವನ್ನು ಒಳಗೊಂಡಿರುವಂತಹ ಪದವನ್ನು ಏನಂತ ಕರೀತೇವೆ? ಏಕಪದ ಅಂತ ಹೇಳ್ತೇವೆ. ದ್ವಿಪದ ಅಂದ್ರೆ ಏನು? ಎರಡು ಪದವನ್ನು ಒಳಗೊಂಡಿರ್ಬೇಕು. ಉದಾಹರಣೆ ಹೇಳ್ತೀರಾ? ಹೇಳಿ. a plus b, ನೆಕ್ಸ್ಟ್ 3 plus 4y. ಎಸ್. ಸೊ ನೋಡಿ, ಏನಾಗಿದೆ? ಎರಡು ಪದವನ್ನು ಒಳಗೊಂಡಂತಹ ಒಂದು ಬೀಜ ಪದವನ್ನು ಏನಂತ ಕರೆಯೋಣ? ದ್ವಿಪದ. ಹಾಗಾದ್ರೆ ತ್ರಿಪದಕ್ಕೆ ಉದಾಹರಣೆ ಹೇಳ್ತೀರಾ? ಹೇಳಿ. 2x ಪ್ಲಸ್ ಹೇಳ್ಬೋದಾ? 2x plus y plus 3 ತ್ರಿಪದ. ಅಂದ್ರೆ ಮೂರು ಪದವನ್ನು ಒಳಗೊಂಡಿರೋದನ್ನ ಏನಂತ ಕರೀತೇವೆ? ತ್ರಿಪದ ಅಂತ ಹೇಳ್ಬಿಟ್ಟು ಕರೀತೇವೆ. ಸೊ ಇವೆಲ್ಲವನ್ನೂ ಕೂಡ ನೀವೇನ್ ಮಾಡಿದ್ದೀರಾ? ಓದ್ಕೊಂಡು ಬಂದಿದ್ದೀರಾ. ಸೊ ಇದ್ರ ಜೊತೆ ಈ ಬೀಜೋಕ್ತಿಗಳ ಸಂಕಲನ, ವ್ಯವಕಲನ ಅವೆಲ್ಲವನ್ನೂ ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಾ. ಹೌದಲ್ಲ? ಸೊ ವಿದ್ಯಾರ್ಥಿಗಳ ಈ ಆಕೃತಿಯನ್ನು ಗಮನಿಸಿ ಎಲ್ಲರೂ. ಯಾವ ಆಕೃತಿ ಅಂತ ಹೇಳಿ? ಕನ್ನಡದಲ್ಲಿ ಏನ್ ಹೇಳ್ತೇವೆ? ಚೌಕದ ಗುಣಲಕ್ಷಣಗಳು. ಒಬ್ರು ನಿಂತ್ಕೋಬೇಕು, ಹೇಳ್ತೀವಿ. ಸ್ಟ್ಯಾಂಡ್ ಹೇಳಮ್ಮ ಪ್ರಾರ್ಥನೆ ಹೇಳೋ. ಚೌಕದ ಗುಣಲಕ್ಷಣ
ಒಂದು ಬೀಜ ಪದವು ಒಂದು ಬೀಜೋಕ್ತಿಯು ಕೂಡ ಹೌದು. ಸೊ ಇಲ್ಲಿ ಅವ್ಯಕ್ತ ಪದ ಯಾವುದಾಗಿದೆ? ಚರಾಕ್ಷರ ಎಕ್ಸ್. ಈ ಚರಾಕ್ಷರದ ಘಾತವನ್ನ ನೋಡಿ, ಏನಾಗಿದೆ? ಚರಾಕ್ಷರದ ಘಾತ ಏನಾಗಿದೆ? ಸೊ ನಮ್ಗೆ ಬರೆಯಲ್ಲ, ನಾನು ಬರಿಬೇಕು ಅಂತ ಏನಿಲ್ಲ. ಅಲ್ಲಿ ಎಕ್ಸ್ ಇದೆ ಅಂದ್ರೆ ಒಂದು ಎಕ್ಸ್ ಇದೆ ಅಂತ, ಸೊ ಅದರ ಘಾತ ಸೂಚಿ ಏನಾಗಿರುತ್ತೆ? ಒಂದಾಗಿರುತ್ತೆ. ಸೊ ಹೀಗೆ ಯಾವುದೇ ಒಂದು ಬೀಜೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತ ಸೂಚಿ ಒಂದು ಆಗಿದ್ರೆ ಅದನ್ನ ನಾವೇನಂತ ಕರಿತೇವೆ? ರೇಖಾತ್ಮಕ ಬಹುಪದೋಕ್ತಿ. ಸೊ ಒಂದು ಬೀಜೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತ ಸೂಚಿ ಒಂದು ಆಗಿದ್ದರೆ ಅದನ್ನ ಏನಂತ ಕರಿತೇವೆ? ರೇಖಾತ್ಮಕ ಬಹುಪದೋಕ್ತಿ. ಯಾವುದೇ ಒಂದು ಬೀಜೋಕ್ತಿಯಲ್ಲಿ ಗಮನಿಸಬೇಕೆಂದರೂ ನಾನು ಬರೀತಾ ಇರೋದನ್ನ, ಯಾವುದೇ ಒಂದು ಬೀಜೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತ, ಈ ಅವ್ಯಕ್ತ ಪದ ಅಂದ್ರೆ ಏನು? ಎಕ್ಸ್ ವೇರಿಯಬಲ್ ಅಥವಾ ಚರಾಕ್ಷರ ಅಂತೀವಲ್ಲ, ಅದನ್ನ ಅವ್ಯಕ್ತ ಪದ ಅಂತಾನೂ ಕರೀತೇವೆ. ಅವ್ಯಕ್ತ ಪದದ ಘಾತ ಸೂಚಿ ಏನಾಗಿರ್ಬೇಕು? ಆಗಿದ್ದಾಗ ಆ ಬೀಜೋಕ್ತಿಯನ್ನ ರೇಖಾತ್ಮಕ ಬಹುಪದೋಕ್ತಿ. ಸೊ ಹಾಗಾದ್ರೆ ನೀವು ಉದಾಹರಣೆಗಳನ್ನು ಹೇಳ್ತೀರಾ ರೇಖಾತ್ಮಕ ಬಹುಪದೋಕ್ತಿಗೆ? ಇನ್ನು ಬೇರೆ ಉದಾಹರಣೆಗಳನ್ನು ಹೇಳಿಕ್ಕೆ ಸಾಧ್ಯ ಇದೆ ಅಲ್ವಾ? ಉದಾಹರಣೆಗಳನ್ನ ನಿಮ್ದೆ ಆದ ಉದಾಹರಣೆಗಳನ್ನ ಹೇಳಿ. 2x-3 ಇದು ರೇಖಾತ್ಮಕ ಬಹುಪದೋಕ್ತಿ ಹೌದಾ? ಹೌದಾ? ಇನ್ನೊಂದು ಉದಾಹರಣೆ ಹೇಳಪ್ಪ ನೀವು. ಇನ್ನೊಂದು ಉದಾಹರಣೆ ಹೇಳು. 4x-2 ಕೂಡ ಒಂದು ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ. ಸೊ ಹಾಗಾದ್ರೆ ನಾವು ಈ ರೇಖಾತ್ಮಕ ಬಹುಪದೋಕ್ತಿಯನ್ನ ಸಾಮಾನ್ಯವಾಗಿ ಬರೆಯೋದಾದ್ರೆ ಹೇಗೆ ಬರೀಬಹುದು? ಸೊ ಇಲ್ಲಿ ಗಮನಿಸಬೇಕು, ಸಾಮಾನ್ಯವಾಗಿ ರೇಖಾತ್ಮಕ ಬಹುಪದೋಕ್ತಿಯನ್ನ ಅಂದ್ರೆ ಇದನ್ನ ನಾವು ಈ ರೀತಿ ಹೇಳ್ತೇವೆ, ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಅಂತ ಹೇಳಿ ಕರೆದಿರ್ತೇವೆ. ಸಾಮಾನ್ಯವಾಗಿ ಇನ್ ಜನರಲ್ ಅಂತೀವಿ ಇಂಗ್ಲಿಷ್. ಇನ್ ಜನರಲ್ ದ ಏನ್ ಹೇಳ್ತೀವಿ? ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಏನಾಗಿತ್ತು? ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಲೀನಿಯರ್ ಎಕ್ಸ್ಪ್ರೆಷನ್. ಲೀನಿಯರ್ ಎಕ್ಸ್ಪ್ರೆಷನ್ ಅನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೇವೆ ಕನ್ನಡದಲ್ಲಿ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ಸೊ ಇಲ್ಲಿ ಬರ್ಬಿಡೋಣ. ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಹೇಳ್ತೀರಾ? ನೀವು ಆಲ್ರೆಡಿ ಓದಿದ್ರೆ ಇಲ್ಲಿ ಆದರ್ಶ ರೂಪ ಏನಂತ ಹೇಳೋಣ? P of x is equal to ax plus b. Okay. P of x is equal to ax plus b. ಇಲ್ಲಿ ನೋಡಿ p ಅನ್ನೋ ಒಂದು ಲೆಟರ್ ಬಂದಿದೆ. p ಅಂದ್ರೆ ಏನು? ಪಾಲಿನಾಮಿಯಲ್. ನಾವು ಇಂಗ್ಲಿಷ್ ಅಲ್ಲಿ ಇದನ್ನ ಪಾಲಿನಾಮಿಯಲ್ ಅಂತೀವಿ, ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಬಹುಪದೋಕ್ತಿ. ಸೊ p ಅಂದ್ರೆ ಪಾಲಿನಾಮಿಯಲ್ ಆಫ್ x. x ಅಂದ್ರೆ ಏನು? ಇಲ್ಲಿರುವಂತ ಬಹುಪದೋಕ್ತಿ ಯಾವ ಒಂದು ಚರಾಕ್ಷರವನ್ನು ಒಳಗೊಂಡಿರುತ್ತೋ ಅದು ಅಲ್ಲಿ ಬರುತ್ತೆ ಬ್ರಾಕೆಟ್ ಅಲ್ಲಿ. ಸಪೋಸ್ ಇಲ್ಲಿ y ಇದ್ರೆ ಏನ್ ಬರ್ತಾ ಇರುತ್ತೆ? y. p of x is equal to ax plus b. ಇಲ್ಲಿ x ಅನ್ನೋದು ಚರಾಕ್ಷರ ಆಗಿರುತ್ತೆ. ಹಾಗಾದ್ರೆ a ಮತ್ತು b ಗಳು ಏನಾಗಿರುತ್ತೆ? a ಮತ್ತು b ಗಳು ಏನಾಗಿರುತ್ತೆ? ವಾಸ್ತವ ಸಂಖ್ಯೆಗಳಾಗಿರುತ್ತೆ. ನೀವು ಓದಿದ್ದೀರಾ
9th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಲೆಸನ್ ವಾಸ್ತವ ಸಂಖ್ಯೆಗಳು. ಎ ಮತ್ತು ಬಿ ಗಳೇನಾಗಿರ್ಬೇಕು? ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಎಕ್ಸ್ ಅನ್ನೋದು ಏನಾಗಿರುತ್ತೆ? ಚರಾಕ್ಷರ ಆಗಿರುತ್ತೆ. ಸೊ ಈ ಒಂದು ಕಂಡೀಷನ್ ಇದ್ದಾಗ ಮಾತ್ರ ಅದೇನಾಗಿರುತ್ತೆ? ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗಿರುತ್ತೆ. ಇಲ್ಲಿ ಒಂದು ಕಂಡೀಷನ್ ಹೇಳ್ಬಿಡೋಣ. ಏನದು ಅಂದ್ರೆ ಎ ಇಸ್ ನಾಟ್ ಈಕ್ವಲ್ ಟು 0. ಎ ಬೆಲೆ ಏನಾಗಿರ್ಬಾರ್ದು? 0. ಇಫ್ ಇಟ್ ಈಸ್ 0 ಏನಾಗ್ಬೋದು? ಎಕ್ಸ್ ಎ ಬೆಲೆ 0 ಆದ್ರೆ 0 ಇಂಟು ಎಕ್ಸ್ ಏನಾಗುತ್ತೆ? 0 ಆಗುತ್ತೆ. ಹೌದಾ? ಹಾಗೇನೆ ಎ ಮತ್ತು ಬಿ ಗಳು ಏನಾಗಿರ್ಬೇಕು? ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಎ ಮತ್ತು ಬಿ ಗಳು ವಾಸ್ತವ ಸಂಖ್ಯೆಗಳು. ಸಾರಿ, ಎಕ್ಸ್ ನಾಟ್ ಈಕ್ವಲ್ ಟು 0. ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0. ವಿದ್ಯಾರ್ಥಿಗಳ ಇಲ್ಲಿ ಗಮನಿಸಬೇಕು. ಇಲ್ಲೊಂದು ಉದಾಹರಣೆಯನ್ನ ತಗೊಳ್ತೇನೆ ನಾನು. ಎಕ್ಸ್ ಪ್ಲಸ್ 1/x ಇದು ಒಂದು ಬೀಜೋಕ್ತಿ ಬಹುಪದೋಕ್ತಿ ಆಗುತ್ತಾ? ನೋಡ್ಬೇಕು. ಎಕ್ಸ್ ಪ್ಲಸ್ 1/x ಬಹುಪದೋಕ್ತಿ ಆಗುತ್ತಾ? ಆಗುತ್ತೆ? ಆಗುತ್ತಾ? ಆಗಲ್ಲ. ಆಗುತ್ತೆ. ಸುಮ್ಮನೆ ಹೇಳ್ಬಾರ್ದು. ಸೊ ಯು ಅಬ್ಸರ್ವ್ ಅಂಡ್ ಆನ್ಸರ್. ಆಗಲ್ಲ. ಆಗುತ್ತೆ. ಡೌಟ್ ಇದ್ರೆ ಹೇಳಿ. ಗೊತ್ತಿಲ್ಲ ಮಿಸ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಆಗುತ್ತೆ. ಹೆಂಗಾಗುತ್ತೆ? ಪ್ಲಸ್ ಇದೆ, 1/x ಇದೆಯಲ್ಲ ನೋಡಿ. ಇದರ ಸಂಕ್ಷಿಪ್ತ ರೂಪವನ್ನು ಗಮನಿಸಿದಾಗ ಈ ಎಕ್ಸ್ ಮೇಲ್ಗಡೆ ಬಂದಾಗ ಇದೇನಾಗುತ್ತಮ್ಮ? ಅದರ ಘಾತಸೂಚಿ -1 ಆಗುತ್ತಲ್ವಾ? ಸೊ ಇಲ್ಲಿ -1 ಬಂದಾಗ ಅದು ಬಹುಪದೋಕ್ತಿ ಆಗಲಿಕ್ಕೆ ಸಾಧ್ಯ ಇದೆನಾ? ಸೊ ನೋಡಿ, ಯಾವುದೇ ಅವ್ಯಕ್ತ ಪದದ ಘಾತಸೂಚಿ ಏನಾಗಿರ್ಬೇಕು? ಒಂದು ಪೂರ್ಣ ಸಂಖ್ಯೆ ಆಗಿದೆ. ಪೂರ್ಣಾಂಕ. ಅವ್ಯಕ್ತ ಪದದ ಘಾತಸೂಚಿ ಏನಾಗಿರ್ಬೇಕು? ಪೂರ್ಣ ಸಂಖ್ಯೆ ಆಗಿರ್ಬೇಕು. ಒಂದು ಬಹುಪದೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತಸೂಚಿ ಪೂರ್ಣ ಸಂಖ್ಯೆ ಆಗಿದ್ರೆ ಅದನ್ನ ಎಂತ ಕರೀತೇವೆ? ಬಹುಪದೋಕ್ತಿ ಅಂತ ಕರೀತೇವೆ. ಒಂದು ಬೀಜೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತಸೂಚಿ ಪೂರ್ಣಾಂಕ ಆಗಿದ್ದಾಗ ಮಾತ್ರ ಅದು ಒಂದು ಬಹುಪದೋಕ್ತಿ ಆಗಿರುತ್ತೆ. ಸೊ ಹಾಗಾಗಿ ಏನಂತಂದ್ರೆ ಇದು ರೇಖಾತ್ಮಕ ಬಹುಪದೋಕ್ತಿ ಅಲ್ಲ. ರೇಖಾತ್ಮಕ ಬಹುಪದೋಕ್ತಿ ಅಲ್ಲ. ಹೌದಾ? ಯಾಕೆ ಅಂದ್ರೆ ಅವ್ಯಕ್ತ ಪದದ ಘಾತಸೂಚಿ ಏನಾಗಿದೆ? ಪೂರ್ಣ ಸಂಖ್ಯೆ ಅಲ್ಲ. ಯಾಕೆ ಹೇಳಿ? ಇದರ ಘಾತಸೂಚಿ ಪೂರ್ಣ ಸಂಖ್ಯೆ ಅಲ್ಲ. ಸೊ ನಾವು ಹಾಗಾದ್ರೆ ಏನಂತ ಹೇಳ್ಬೋದು? ಯಾವುದೇ ಒಂದು ಬೀಜೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತ ಪೂರ್ಣ ಸಂಖ್ಯೆ ಆಗಿದ್ದಾಗ ಮಾತ್ರ ಅದು ಏನಾಗಿರುತ್ತೆ? ಒಂದು ಬಹುಪದೋಕ್ತಿ ಆಗಿರುತ್ತೆ. ಹೌದಾ? ಸೊ ಹಾಗಾಗಿ ಎಕ್ಸ್ ಟು ದ ಪವರ್ -1 ಇದು ಒಂದು ಬಹುಪದೋಕ್ತಿ ಅಲ್ಲ. ಸೊ ಹಾಗೆ ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಗಮನಿಸಬೇಕೆಲ್ಲರೂ. ಯಾವುದೇ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಆ ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತದೆ. ಸೊ ನಿಮಗೆ ಗೊತ್ತಿದೆ ಡಿಗ್ರಿ ಅಂದ್ರೆ ಏನು? ಈ ಬಹುಪದೋಕ್ತಿಯ ಮಹತ್ತಮ ಘಾತ. ಹೌದಾ? ಡಿಗ್ರಿ ಅಂದ್ರೆ ಏನು? ಮಹತ್ತಮ ಘಾತ. ಅಬ್ಸರ್ವ್ ಮಾಡಿ, ಯಾವುದೇ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಆ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಆಗಿರುತ್ತದೆ. ಇದು ಅಬ್ಸರ್ವ್ ಮಾಡಿ. ನೀವೇ ಉದಾಹರಣೆ
ಆಗಿರುವ ಬೀಜೋಕ್ತಿಯನ್ನ ನಾವೇನಂತ ಕರೀತೇವೆ? ರೇಖಾತ್ಮಕ ಬಹುಪದೋಕ್ತಿ. ಅಂದ್ರೆ ಬಹುಪದೋಕ್ತಿಯಲ್ಲಿರುವಂತ ಗರಿಷ್ಠ ಘಾತಸೂಚಿ ಆ ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತೆ. ಇದೆಲ್ಲ ಒಂದು ಅಂಕದ ಪ್ರಶ್ನೆಯಾಗಿ ನಿಮ್ಮ ಎಕ್ಸಾಂಪಲ್ ಅಲ್ಲಿ ಕೇಳ್ತಾರೆ. ಒಂದು ಬಹುಪದೋಕ್ತಿ ಕೊಟ್ಬಿಟ್ಟು ಇದರ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಹೇಳಿ ಅಂದಾಗ ನೀವು ಅದನ್ನ ನೋಡ್ಬೇಕಾಗುತ್ತೆ. ಅಲ್ಲಿರುವಂತ ಅವ್ಯಕ್ತ ಪದದ ಘಾತಸೂಚಿ ಯಾವುದು ದೊಡ್ಡದಿರುತ್ತೆ? ಗರಿಷ್ಠ ಅಂತ ಹೇಳ್ತೀವಿ. ಗರಿಷ್ಠ ಅಂದ್ರೇನು? ದೊಡ್ಡ ಘಾತಸೂಚಿ. ಸೊ ಅದು ದೊಡ್ಡ ಘಾತಸೂಚಿಯನ್ನ ನಾವು ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೇ ಗಮನಿಸಬೇಕು. ಇದು ಯಾವ ಆಕೃತಿ ಅಂತ ಹೇಳಿದ್ರಿ? ಚೌಕದ ಸುತ್ತಳತೆ ಗೊತ್ತಾಯ್ತಲ್ವಾ? 4x ಅಂತ. ಹಾಗಾದ್ರೆ ಚೌಕದ ವಿಸ್ತೀರ್ಣ ಹೇಳ್ತೀರಾ? ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅಂದ್ರೆ ಬಾಹುವಿನ ವರ್ಗ ಅಲ್ವಾ? ಇಲ್ಲಿ ಒಂದು ಬಾಹುವಿನ ಒಳಗೆ ಏನಿದೆ? x ಇದೆ. ಬಾಹುವಿನ ವರ್ಗ ಅಂದ್ರೆ ಏನಾಗುತ್ತೆ? x ಸ್ಕ್ವೇರ್ ಆಗುತ್ತೆ. ಹೌದಾ? ಬಾಹು ಇಂಟು ಬಾಹು x ಇಂಟು x ಸ್ಕ್ವೇರ್. ಎಲ್ಲ ನೀವು ಗಮನಿಸಬೇಕಾಗಿರೋದು ಏನಪ್ಪ ಇಲ್ಲಿ ಅಂದ್ರೆ ಇಲ್ಲಿ ಅವ್ಯಕ್ತ ಪದ x, ಅದರ ಗರಿಷ್ಠ ಘಾತ ಏನಾಗಿದೆ? ಗರಿಷ್ಠ ಘಾತ ಸೂಚನೆ ಏನಂತ ಹೇಳ್ತೀವಿ? ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದ್ವಿ. ಹಾಗಾದ್ರೆ ಇಲ್ಲಿ ಡಿಗ್ರಿ ಏನಾಗಿದೆ? ಡಿಗ್ರಿ 2 ಆಗಿದೆ ಅಲ್ವಾ? ಹಾಗಾದ್ರೆ ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನ ನಾವೇನಂತ ಕರೆಯೋಣ? ವರ್ಗ ಬಹುಪದೋಕ್ತಿ. ನೀವೆಲ್ಲ ಹಿಂದಿನ ತರಗತಿಯಲ್ಲಿ ಕೆಲವೊಂದು ಲೆಕ್ಕಗಳನ್ನು ಬಿಡಿಸಿರ್ತೀರ. ವರ್ಗ ಅಂದ್ರೆ ವರ್ಗ ಸಮೀಕರಣದ ಮೇಲೆ ಲೆಕ್ಕಗಳನ್ನು ಬಿಡಿಸಿರ್ತೀರ. ಹೌದಾ? ಅಪವರ್ತನ ವಿಧಾನದಲ್ಲಿ ಹೀಗೆ. ಸೊ ಇಲ್ಲಿ ನಾವು ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನ ಏನಂತ ಕರೆಯೋಣ? ವರ್ಗ ಬಹುಪದೋಕ್ತಿ. ಸೊ ಎಲ್ಲರೂ ಗಮನಿಸಬೇಕು. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ನಾವೇನು ಕರೀತೇವೆ? ವರ್ಗ ಬಹುಪದೋಕ್ತಿ. ಉದಾಹರಣೆ ಹೇಳಿಕ್ಕಾಗುತ್ತಾ? ಹೇಳಿ ನೋಡೋಣ ಉದಾಹರಣೆಗಳನ್ನ ವರ್ಗ ಬಹುಪದೋಕ್ತಿಗೆ. 2x ಸ್ಕ್ವೇರ್ ಪ್ಲಸ್ 3x 2x ಸ್ಕ್ವೇರ್ ಪ್ಲಸ್ 3x ಮೈನಸ್ 6. ಸೊ ಈ ಕಡೆ ಸೈಡ್ ಬಾಯ್ ಸೈಡ್ ಇಂದ ಹೇಳಿ. 4y ಸ್ಕ್ವೇರ್ ಪ್ಲಸ್ 7y ಮೈನಸ್ 4. ಸೊ ಏನಾಗಿದೆ? ವರ್ಗ ಬಹುಪದೋಕ್ತಿಯಲ್ಲಿ ಅವ್ಯಕ್ತ ಪದದ ಘಾತ ಏನಾಗಿದೆ? 7 ಆಗಿದೆ. ಅಂದ್ರೆ ಅದರ ಮಹತ್ತಮ ಘಾತ ಏನಾಗಿರ್ಬೇಕು? 7. ಇಲ್ಲಿ ನೋಡಿ, ನಾನೇ ಒಂದು ಉದಾಹರಣೆಯನ್ನು ತಗೊಳ್ತೇನೆ. u ಸ್ಕ್ವೇರ್ ಪ್ಲಸ್ 2u. ಇದು ವರ್ಗ ಬಹುಪದೋಕ್ತಿನ? ನೋಡಿ, ಇದು ಕೂಡ ಒಂದು ವರ್ಗ ಬಹುಪದೋಕ್ತಿ. ಯಾಕೆ ಅಂದ್ರೆ ಈ ಅವ್ಯಕ್ತ ಪದದ ಘಾತ ಏನಾಗಿದೆ? 2 ಆಗಿದೆ. ಸೊ ಇವೆಲ್ಲವೂ ಕೂಡ ವರ್ಗ ಬಹುಪದೋಕ್ತಿಗೆ ಉದಾಹರಣೆ ಆಗಿದೆ. ಸೊ ಹಾಗಾದ್ರೆ ನಾವು ಇನ್ ಜನರಲ್ ಆಗಿ ಒಂದು ಬಹುಪದೋಕ್ತಿಯನ್ನ ನಾವು ಬರೆಯೋದಾದ್ರೆ ಹೇಗೆ ಬರೀಲಿಕ್ಕೆ ಸಾಧ್ಯ? ನೋಡಿ, ನಾನು ಆಗ್ಲೇ ಹೇಳಿದೆ, ರೇಖಾತ್ಮಕ ಬಹುಪದೋಕ್ತಿಯನ್ನ ಅದರ ಆದರ್ಶ ರೂಪವಾಗಿ ಬರೆಯೋದಾದ್ರೆ ಹೇಗೆ ಬರ್ತಿದ್ವಿ? P of x is equal to ax plus b ಅಂತ ಬರ್ತಿದ್ವಿ. ಹಾಗಾದ್ರೆ ಇದೇ ವರ್ಗ ಬಹುಪದೋಕ್ತಿಯನ್ನ ಜನರಲ್ ಫಾರ್ಮ್ ಆಗಿ ಬರೆಯೋದಾದ್ರೆ, ಸಾಮಾನ್ಯವಾಗಿ ಬರೆಯೋದಾದ್ರೆ ಹೇಗೆ ಬರೀತೇವೆ? P of x is equal to ax square plus bx plus c. ಹೌದಾ? ಸೊ ಸಾಮಾನ್ಯವಾಗಿ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ನಾವು ಏನಂತ ಹೇಳ್ತೇವೆ? ಜನರಲ್ ಫಾರ್ಮ್ ಅಥವಾ ಅದರಲ್ಲಿ ಇನ್ನೊಂದು ಹೆಸರಲ್ಲಿ ಹೇಳೋದಾದ್ರೆ ಆದರ್ಶ ರೂಪ ಅಂತ ಹೇಳ್ತೇವೆ. ಆದರ್ಶ ರೂಪ ಹೇಗಿರುತ್ತೆ? P of
ಅದೇ ಗರಿಷ್ಠ ಘಾತ 3 ಆಗಿದ್ರೆ ಏನಂತ ಹೇಳ್ತೇವೆ? ಘನ ಬಹುಪದೋಕ್ತಿ. ಸೊ ನೆಕ್ಸ್ಟ್ ನಾವು ಘನ ಬಹುಪದೋಕ್ತಿಯ ಆದರ್ಶ ರೂಪವನ್ನ ನೋಡೋಣ. ಹೇಳ್ತೀರಾ ಹಾಗಾದ್ರೆ ಘನ ಬಹುಪದೋಕ್ತಿಯ ಆದರ್ಶ ರೂಪ? ಹಾ ಹೇಳಿ ನೋಡೋಣ. P of x is equal to ax cube plus bx plus cx plus d. ಘನ ಬಹುಪದೋಕ್ತಿಯ ಆದರ್ಶ ರೂಪ ಹೇಳಿ. P of x is equal to ax cube. ನೋಡಿ ಅವ್ಯಕ್ತ ಪದದ ಘಾತ ಸೂಚಿ 3 ಆಗಿರಬೇಕು. x cube plus bx plus cx plus d. ಸೊ ಏನಾಗ್ತಾ ಇದೆ? ಅದರ ವಾಸ್ತವ ಘಾತ 3 ಆಗಿದ್ದಾಗ ಮಾತ್ರ ಅದು ಒಂದು ಘನ ಬಹುಪದೋಕ್ತಿ. ಸೊ ಇದರ ಆದರ್ಶ ರೂಪವನ್ನು ನಾವು ಈ ರೀತಿ ಬರೀತೇವೆ. ಇಲ್ಲಿ ಕೂಡ x ಅನ್ನೋದು ಒಂದು ಚರಾಕ್ಷರ ಆಗಿರುತ್ತೆ. a b c ಮತ್ತು d ಗಳು ವಾಸ್ತವ ಸಂಖ್ಯೆಗಳಾಗಿರುತ್ತೆ. ಸೊ ನಾವು 10ನೇ ತರಗತಿಯಲ್ಲಿ ನಾವು ಮಾಡುವಂತಹ ಲೆಕ್ಕಗಳು ಯಾವ್ಯಾವ ಮೇಲಿರುತ್ತೆ ಅಂದ್ರೆ ಒಂದು ವರ್ಗ ಬಹುಪದೋಕ್ತಿ ಮೇಲಿರುತ್ತೆ, ಮತ್ತೊಂದು ಘನ ಬಹುಪದೋಕ್ತಿ ಮೇಲಿರುತ್ತೆ. ನಾವು ಕೆಲವೊಂದು ಇದನ್ನ ಲೆಕ್ಕಗಳನ್ನ ನಾವು ಇದರಲ್ಲಿ ಮಾಡೋಣ. ಓಕೆ. ಸೊ ಇನ್ ಜನರಲ್ ಅಂದ್ರೆ ನಾವು ಇಂದಿನ ತರಗತಿಗಳಲ್ಲಿ ಬಹುಪದೋಕ್ತಿಯ ಆದರ್ಶ ರೂಪವನ್ನ ನೋಡಿರ್ತೇವೆ. ಸೊ ಎಲ್ಲ ಅಬ್ಸರ್ವ್ ಮಾಡಿ. ಒಂದು ಬಹುಪದೋಕ್ತಿಯ ಆದರ್ಶ ರೂಪ ಹೇಗಿರುತ್ತೆ ನೋಡೋಣ. ಆದರ್ಶ ರೂಪ. ಸೊ ಒಂದು ಬಹುಪದೋಕ್ತಿಯ ಆದರ್ಶ ರೂಪ ಹೇಗಿರುತ್ತೆ ಅಂದ್ರೆ an x to the power n. ನೋಡಿ ಗಮನಿಸಬೇಕು ಇದನ್ನು ಕೂಡ. ಇಲ್ಲಿ n ಅಂದ್ರೆ ಏನಿರುತ್ತೆ? ಇದನ್ನ ಸಫಿಕ್ಸ್ ಅಂತೀವಿ, ಇದನ್ನ ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಹೌದಾ? an x to the power n. x ಅನ್ನೋದು ವೇರಿಯಬಲ್. ಇಲ್ಲಿ n ಅನ್ನೋದು ಈಗ 3 ಅನ್ನೋದು n ಆಗುತ್ತೆ. an x to the power n plus an minus 1 x to the power n minus 1. ಅರ್ಥ ಆಗ್ತಿದೆ? ಸೊ ಎಕ್ಸೆಟ್ರಾ 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 ಇದೇನಾಗಿರುತ್ತೆ? ಎ ಅಷ್ಟೇ ಉಳಿದಿರುತ್ತೆ. ಇಲ್ಲಿ ಎ ಎನ್ ಮೈನಸ್ 1 ಎನ್ ಮೈನಸ್ 1. ಸೊ ಇಲ್ಲಿ ಎ ಟು ದ ಪವರ್ ಏನಾಗಿರುತ್ತೆ? 0 ಆಗಿರುತ್ತೆ. ಆಮೇಲೆ ಎ ಎನ್ ಎಕ್ಸ್ ಸಾರಿ ಏನಾಗಿರುತ್ತೆ? ಎ ಎನ್ ಎಕ್ಸ್ ಪ್ಲಸ್ ಎ ಆಗುತ್ತೆ. ಸೊ ಇಲ್ಲಿ ಗಮನಿಸಬೇಕೆಲ್ಲರೂ ಒಂದು ಬಹುಪದೋಕ್ತಿಯ ಆದರ್ಶ ರೂಪ ಅಂತ ನಾವು ಜನರಲ್ ಆಗಿ ಬರೀಬೇಕಾದ್ರೆ ಹೇಗೆ ಬರೀತೇವೆ? an x to the power n, an minus 1 x to the power n minus 1, ಹಾಗೇನೆ an minus 2 x to the power n minus 2 ಲೈಕ್ ದಟ್. ಇಲ್ಲಿ ಸುಮಾರು ಪದಗಳು ಬಂದು ಕೊನೆಗೆ ಏನು ಉಳಿಯುತ್ತೆ? a0 ಉಳಿಯುತ್ತೆ. ಇಲ್ಲಿ ಅದರ ಹಿಂದಿನ ಪದ ಏನಾಗಿರುತ್ತೆ ಅಂದ್ರೆ an x ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತ ಎಗಳು ಏನಾದರೆ ಎಗಳು ಏನು? ವಾಸ್ತವ ಸಂಖ್ಯೆಗಳು ಅಥವಾ ಸ್ಥಿರಾಂಕಗಳಾಗಿರುತ್ತೆ. ಸೊ ಇವೆಲ್ಲವೂ ಕೂಡ ಏನಾಗಿರುತ್ತೆ? ಸ್ಥಿರಾಂಕಗಳಾಗಿರುತ್ತೆ. ಸೊ a0 a1 an ಇವೆಲ್ಲವೂ ಕೂಡ ಏನಾಗಿರುತ್ತೆ? ಸ್ಥಿರಾಂಕಗಳು. ಹಾಗೇನೆ ಇಲ್ಲಿಯೂ ಕೂಡ an ನ ಬೆಲೆ ಏನಾಗಿರಬಾರ್ದು? 0 ಆಗಿರಬಾರ್ದು. an is not equal to 0. ಇಲ್ಲಿ ಏನಾದ್ರು 0 ಆಯ್ತು ಅಂದ್ರೆ a ಬೆಲೆ 0 ಆಯ್ತು ಅಂದ್ರೆ 0 ಇಂದ x ಕ್ಯೂಬ್ ಏನಾಗುತ್ತೆ? 0 ಆಗ್ಬಿಡುತ್ತೆ. ಹಾಗಾದ್ರೆ ನಾವು ಘನ ಬಹುಪದೋಕ್ತಿ ಅಂತ ಹೇಳಿಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಒಂದು ಕಂಡೀಷನ್ ಏನ್ ಹೇಳ್ತಿದ್ದಾರೆ ಅಂದ್ರೆ an is not equal to 0.